ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಇವತ್ತಿನ ಮಹಾ ಸಂಚಿಕೆ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ತಾಂಡವ್ ಮತ್ತು ಆದಿ ಇಬ್ಬರು ಕೂಡ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಆದಿ ಹೇಳ್ತಿರ್ತಾನೆ ತಾಂಡವ್ಗೆ, ಭಾಗ್ಯ ಅವರು ತುಂಬ ಒಳ್ಳೆಯವರು, ನನ್ನ ಬೆಸ್ಟ್ ಫ್ರೆಂಡ್, ತುಂಬ ಕ್ಲೋಸ್ ಆಗ್ತಿದ್ದಾರೆ ಅಂತ. ಆವಾಗ ತಾಂಡವ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಆವಾಗ ಹೇಳ್ತಾನೆ, ಅವ್ರ ಫ್ಯಾಮಿಲಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ಎಷ್ಟೆಲ್ಲ ಮಾಡಿದ್ದಾರೆ, ಆದರೆ ಅವ್ನ ಗಂಡ ಎಂಥ ಲೋಫರ್, ಎಂಥ ಚೀಟರು, ಅವ್ರನ್ನ ಬಿಟ್ಟು ಹೋಗ್ಬಿಟ್ಟ. ನನ್ನ ಕೈಯಲ್ಲಿ ಏನಾದರೂ ಅವ್ನು ಸಿಗಬೇಕು, ಅವ್ನ ಕತ್ತಿನ ಪಟ್ಟಿ ಹಿಡ್ಕೊಂಡು ನಾನಂತೂ ಬಿಡೋದಿಲ್ಲ, ಹಿಡ್ಕೊಂಡು ಎಳೆದಾಡ್ಬಿಡ್ತೀನಿ, ಅಷ್ಟೇ ಒಡೆದಾಕ್ಬಿಡ್ತೀನಿ ಅಂತ ಹಾದಿ ಹೇಳ್ತಿರ್ತಾನೆ. ಆವಾಗ ತಾಂಡವು ಅಪ್ಪ ಅಂತ ಭಯ ಬೀಳ್ತಿರ್ತಾನೆ. ಆಮೇಲೆ ಅಯ್ಯೋ ದೇವ್ರೆ, ಸದ್ಯಕ್ಕೆ ಅವಳಿಗೆ ಇನ್ನು ಏನು ಹೇಳಿಲ್ಲ ಅನ್ಸುತ್ತೆ ನಾನೇ ಅವ್ರ ಗಂಡ ಅಂತ. ಇನ್ ಕೇಸ್ ಆದಿಯವ್ರಿಗೆ ಏನಾದರೂ ನಾನೇ ಅವ್ರ ಗಂಡ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ ಮುಗ್ದೋಯ್ತು ನನಗದೆ. ಬ್ರೋ ಬಿಡಿ ಬ್ರೋ, ಅವನೇನಾದರೂ ಸಿಕ್ಕಿದ್ರೆ ನಾವು ಇದೇ ಥರ ಮಾಡೋಣ ಬಿಡಿ ಬ್ರೋ ಅಂತ ಹೇಳ್ತಾನೆ. ಆಮೇಲೆ ಇಬ್ಬರು ಕೂಡ ಹೋಗಿರ್ತಾರೆ. ಹೋಗ್ಬಿಟ್ಟು ಅಲ್ಲಿ ಇದ್ರ ಹತ್ರ ಒಂದು ಇದಿರುತ್ತೆ ಗ್ರೌಂಡ್, ಅಲ್ಲಿ ಹೋಗಿ ಆದಿ ಹೇಳ್ತಾನೆ, ನೋಡಿ ಬ್ರೋ, ಇಲ್ಲೇ ನಾನು ನಮ್ಮ ಇದನ್ನು ಕಟ್ಟೋಣ ಅಂತ ಇರೋದು ಫ್ಯಾಕ್ಟ್ರಿ ಅಂತ ಹೇಳ್ತಾನೆ. ಹಾಂ ಬ್ರೋ, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಇದೇ ಥರ ಏನಾದರೂ ಒಂದು ಗಿಫ್ಟ್ ಕೊಟ್ಟರೆ ಒಂದು ಎಕರೆ ಹೆಂಗಿರುತ್ತೆ ಭಾಗ್ಯಗೆ ಅಂತ. ಛೇ ಬ್ರೋ, ಏನು ಬ್ರೋ ನೀವು ಈ ಥರ ಎಲ್ಲ ಹೇಳ್ತಿದ್ರೆ, ಒಂದು 5,000 ಸ್ವೀಟ್ ಕೊಟ್ಟರೆ ಸಾಕು, ಇಷ್ಟು ದೊಡ್ಡದು ಏನು ಕೊಡಬೇಕು ಅಂತ. ಏನಂದರೆ ಇಷ್ಟು ದೊಡ್ಡದು, ಇದಕ್ಕಿಂತ ದೊಡ್ಡದು ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾನೆ. ಇನ್ನು ಭಾಗ್ಯ ಇದು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಇವಳು ಕೇಳ್ತಾಳೆ, ಭಾಗ್ಯ ನೀನೇನಾದರೂ ಹೇಳಿದ್ಯಾಮ್ಮ ತಾಂಡವ್ ಬಗ್ಗೆ ಆದಿಗೆ ಅಂತ. ಆವಾಗ ಇವಳು, ಇಲ್ಲ ಅತ್ತೆ, ನಾನೇನು ಹೇಳಿಲ್ಲ, ಅವರೇ ನನ್ನ ಬಗ್ಗೆ ಏನೂ ಹೇಳಬೇಡ, ನಮ್ಮದು ಒಳ್ಳೆ ಬಾಂಡಿಂಗ್ ಇದೆ ಅಂತ ಹೇಳಿದ್ದಾರೆ, ಹಾಗಾಗಿ ಇದೆಲ್ಲ ಮುಗ್ದೋಗಿರೋದು, ನಾನೇನಕ್ಕೆ ಹೇಳಬೇಕು ಅಂತ ನಾನು ಹೇಳಿಲ್ಲ ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಕೂಡ ಅಲ್ಲಿಂದ ಹೊರಟ್ಬಿಡ್ತಾಳೆ. ಆಮೇಲೆ ಕಾರಲ್ಲಿ ಹೋಗ್ತಾ ಫುಲ್ಲು ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾಳೆ. ಅಲ್ಲಿ FM ಅಲ್ಲಿ ಕೂಡ ಇದೇ ಥರ ಒಂದು ಇನ್ಸಿಡೆನ್ಸ್ ಬರ್ತಾ ಇರುತ್ತೆ. ಹೀಗೆ ಯಾರೋ ಒಬ್ಬರು ಮೀಟ್ ಆಗಿರ್ತಾರೆ, ಅವರು ಗಂಡ ಬಿಟ್ಟೋಗಿರ್ತಾರೆ, ಈ ಥರ ಹೇಳ್ಬೇಡ ಅಂತ ಹೇಳಿರ್ತಾರೆ, ಆದರೂ ಕೂಡ ಯಾರೋ ಒಬ್ಬರು ಹೇಳಿರ್ತಾರೆ ಅಂತ ಹೇಳ್ತಿರ್ತಾಳೆ. ಆವಾಗ ಸಡನ್ನಾಗೆ ಭಾಗ್ಯ ತಾಂಡವ್ ಮತ್ತು ಅದನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ ಮಾಡ್ಕೋತಾಳೆ. ಆಮೇಲೆ ಇವನು ಹೇಳ್ತಾನೆ FM ಅಲ್ಲಿ, ಇದೆಲ್ಲ ಜಸ್ಟು ನಾವು ಊಹೆ ಮಾಡ್ಕೊಳ್ಳೋದು, ಯಾರೋ ಹೇಳ್ತಾರಂತ ನಾವು ಅವ್ರಿಗೆಲ್ಲ ಹೆದರ್ಬಾರ್ದು, ನಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಹಾಡು ಹಾಕ್ತಾರೆ, ಇಂದು ಆನಂದನ ತಾಳಲಾರೆ ಅಂತ. ಆವಾಗ ಭಾಗ್ಯ, ಹೌದು ನನ್ನ ಮನಸ್ಸಿನ ಹೃದಯ ನಾನು ಏನು ಹೇಳುತ್ತೆ ಅದನ್ನು ಕೇಳಬೇಕು, ಅವ್ರವ್ರದ್ದು ಯಾಕೆ ಕೇಳಬೇಕು, ಒಳ್ಳೆ ಸಾಂಗ್ ಬರ್ತಿದೆ ನನ್ನ ಫೇವ್ರೇಟ್ ಅಂದ್ಕೊಂಡು ಹಾಡ್ಕೊಂಡು ಬರ್ತಿರ್ತಾಳೆ. ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಮಾಡ್ತಾಳೆ, ಏನೇ ಭಾಗ್ಯ ನೀನು, ಒಂಚೂರು ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೆ, ನನ್ನ ಲೈಫಲ್ಲಿ ಯಾಕೆ ಈ ಥರ ಆಟ ಆಡ್ತಿದ್ಯಾ ನೀನು, ನನ್ನ ಜೀವನ ಬಿಟ್ಟು ಹೋಗು ಅಂತಂದ್ರು ಮತ್ತೆ ಏನಕ್ಕೆ ಬರ್ತಿದ್ಯಾ, ತಾಂಡವ್ ಆಲ್ರೆಡಿ ನಿನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಮತ್ತೆ ನಮ್ಮ ಸುತ್ತ ಏನಕ್ಕೆ ಸುತ್ತಾಡ್ತಿದ್ಯಾ, ನೀನು ಬೇಡ ಅಂತ ನಾವು ಎಷ್ಟು ದೂರ ಹೋದ್ರು ನೀನೇ ಹುಡ್ಕೊಂಡು ಬರ್ತಿದ್ಯಾ, ನಾನಂತೂ ಸುಮ್ಮನೆ ಇರಲ್ಲ ನೋಡು ಅಂತ ಹೇಳ್ತಾಳೆ. ಆವಾಗ ಭಾಗ್ಯ ಒಂದೇ ಒಂದು ನಿಮಿಷ ಇರು ಶ್ರೇಷ್ಠ ಅಂತಲ್ಲ, 1 ನಿಮಿಷ ಅಲ್ಲ, 1 ಸೆಕೆಂಡು ಕೂಡ ನಾನು ಕೇಳಲ್ಲ, ಇದೇ ಥರ ಏನಾದರೂ ನೀನು ಮಾಡ್ತಿದ್ರೆ ನಿನ್ನ ಮಕ್ಕಳು ನಾನು ಸುಮ್ಮನೆ ಬರಲ್ಲ, ನಿನ್ನ ಮಕ್ಕಳು ನಿನ್ನ ಜೊತೆ ಇರಲ್ಲ, ಹಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾಳೆ. ಅವಾಗ ಭಾಗ್ಯಗೆ ಸಖತ್ ಕೋಪ ಬರುತ್ತೆ, ಬಾಯಿ ಮುಚ್ಚೆ ಸಾಕು, ಮಾತಾಡೋಕೆ ಬಿಟ್ಟಿದ್ದೀನಂತ ಅರ್ಕೊಂಡ್ರೆ ನಾನಂತೂ ಸುಮ್ಮನೆ ಇರಲ್ಲ, ಏನಂದರೆ ನನ್ನ ಮಕ್ಳ ಹತ್ರ ಬರ್ತೀಯ, ನನ್ನ ಮಕ್ಳ ಗಂಟ ಬಂದರೆ ನೋಡಿ ನಾನೇನು ಮಾಡ್ಬಿಡ್ತೀನಿ, ನಾನು ನಿಮ್ಮ ತಂಟೆಗೆ ಬಂದಿಲ್ಲ, ನಿಮ್ಮ ವಿಷಯಕ್ಕೆ ಬಂದಿಲ್ಲ, ನನಗೂ ನಿಮಗೆ ಸಂಬಂಧನೇ ಇಲ್ಲ, ನಾನು ನನ್ನ ಪಾಡಕ್ಕೆ ನಾನು ಬದುಕ್ತಾ ಇದ್ದೀನಿ, ನಾನಾಯಿತು ನಮ್ಮ ಅತ್ತೆ ಆಯಿತು ನನ್ನ ಮಕ್ಕಳಾಯಿತು ಅಂತ, ಅದರಲ್ಲೂ ಏನಾದರೂ ನೀನು ನನ್ನ ಮಕ್ಕಳು ಗಿಕ್ಳು ಅಂತ ನನ್ನ ಮಕ್ಳ ಗಂಟ ಬಂದ್ಯೋ ನಾನಂತೂ ಸುಮ್ಮನೆ ಇರಲ್ಲ, ಇಡ ಫೋನ್ ಅಂತ ಬೈಬಿಟ್ಟು ಕಟ್ ಮಾಡ್ತಾಳೆ. ಇನ್ನು ಈ ಕಡೆ ಕುಸುಮ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಫೋನಲ್ಲಿ ಮಾತಾಡಿಕೊಂಡು ಆದಿಗೆ ಹೇಳ್ತಿರ್ತಾಳೆ, ಫ್ರೆಂಡು ಇವತ್ತು ಭಾಗ್ಯ ಇರಲ್ಲ, ಬೇಗ ಬಾ ಅಂತ. ಅವಾಗ ಪಕ್ಕ ತಾನೇ ಇರಲ್ಲ ತಾನೆ ಅಂದರೆ, ಈ ಫ್ರೆಂಡು ನಿಮಗೆ ಪ್ರಾಮಿಸ್ ಕೊಡ್ತಾ ಇದ್ದಾಳೆ ಅಂದರೆ ನೀನು ಬರ್ಬೋದು ಅಷ್ಟೇ ಅಂತ ಹೇಳ್ತಾಳೆ. ಸರಿ ಓಕೆ ಬರ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಮನೆಯದು ರಿಂಗ್ ಆಗುತ್ತೆ, ಡೋರ್ ಬೆಲ್ಲು. ಅವಾಗ ಯಾರು ಅಂತ ನೋಡೋಕೆ ಹೋಗ್ತಾಳೆ, ನನ್ನ ಫ್ರೆಂಡ್ ಅಂತ ಅಂದ್ಕೊಂಡು ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಭಾಗ್ಯ ಬಂದ್ಬಿಡ್ತಾಳೆ. ಅವಳಿಗೆ ಭಾಗ್ಯನ ನೋಡ್ಬಿಟ್ಟು ಹಂಗೆ ಶಾಕ್ ಆಗೋಗುತ್ತೆ. ಅಲ್ಲ ಭಾಗ್ಯ, ಏನು ಇವತ್ತು ಇಷ್ಟು ಬೇಗ ಬಂದೆ ಅಂತ ಹೇಳ್ತಾಳೆ. ಏನತ್ತೆ ಇಷ್ಟು ಬೇಗ, ಕೆಲಸ ಆಯಿತು ಬೇಗ ಬಂದುಬಿಟ್ಟೆ, ಅಲ್ಲ ಯಾವಾಗಲೂ ನೀನು ಲೇಟಾಗಲ್ವಾ ಬರ್ತಾ ಇದ್ದಿದ್ದು ಅಂತ ಹೇಳ್ತಾಳೆ. ಇನ್ಮೇಲೆ ಮೀನಾರಾಶಿ ಎಣಿಸ್ಕೊಂಡು ಬರ್ತೀನಿ ಬಿಡಿಯತ್ತೆ ಅಂತ ಒಳಗಡೆ ಹೋಗ್ತಾಳೆ. ಆಮೇಲೆ ಕುಸುಮ ಏನು ಮಾಡ್ತಾಳೆ, ವಾಯ್ಸ್ ರೆಕಾರ್ಡ್ ಕಳಿಸ್ತಾಳೆ. ಅದಕ್ಕೆ ಫ್ರೆಂಡು ಬಂದುಬಿಟ್ಟಿದ್ದಾಳೆ ಭಾಗ್ಯ, ಇವತ್ತು ಬರಬೇಡ ಅಂತ. ಆಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಏನು ಮೆಸೇಜ್ ಬಂದಿರಲ್ಲ. ಭಾಗ್ಯ ಕೇಳ್ತಿರ್ತಾಳೆ, ಯಾಕತ್ತೆ ಬೆಳಗ್ಗೆಯಿಂದ ಮುಖ ಒಂಥರ ಇಟ್ಕೊಂಡಿದ್ದಾರೆ, ಏನಾಯಿತು ಅಂತ. ಆವಾಗ ಇವನು ಕೂಡ ಹೇಳ್ತಾನೆ, ಇವಳಿಗೇನೋ ಆಗ್ಬಿಟ್ಟಿದೆ ಕಣಮ್ಮ, ಒಂಥರ ಇದ್ದಾಳೆ ಅಲ್ವಾ, ಒಂದು ಮುಖ ನೋಡೋಕ್ಕೆ ಆಗ್ತಿಲ್ಲ ಅಂತ ಅವ್ರ ಗಂಡನೂ ಹೇಳ್ತಾನೆ. ಆಮೇಲೆ ಸುಮ್ಮನೆ ಇರಿ, ನಾನೇನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆದಿ ಬರ್ತಾನೆ. ಆದಿ ಬಂದ್ಬಿಟ್ಟು, ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಅಂತ ಹೇಳ್ತಾನೆ. ಎಲ್ಲ ಚೆನ್ನಾಗಿದ್ರು, ಒಳಗಡೆ ಬರ್ಬೋದಾ ಅಂತ ಕುಸುಮನ್ ನೋಡಿ ಹೇಳ್ತಾನೆ. ಆಮೇಲೆ ಕುಸುಮ ಭಾಗ್ಯನ ನೋಡ್ತಿರ್ತಾಳೆ. ಆಮೇಲೆ ಆದಿ ಏನು ಮಾಡ್ತಾನೆ,
ಸಡನ್ನಾಗಿ ಏಕಾರೆ ತಿರುಗ್ತಾನೆ. ಸಡನ್ನಾಗಿ ತಿರುಗಿ ನೋಡಿದಾಗ ಅಲ್ಲಿ ಭಾಗ್ಯ ಇರ್ತಾಳೆ. ಅದಕ್ಕೆ ಇನ್ನೂ ಶಾಕ್ ಆಗೋಗುತ್ತೆ. ಆಮೇಲೆ ಕುಸುಮ ಏನು ಮಾಡ್ತಾಳೆ, ತಲೆ ಹಿಂಗೆ ಅಂದ್ಕೊಂಡು ಅಲ್ಲಾಡಿಸಿರ್ತಾಳೆ. ನಾನು ಮೆಸೇಜ್ ಕಳಿಸಿದ್ದೆ ನೀನೇ ನೋಡಿಲ್ಲ ಅಂತ ಅಂದ್ಕೊಂಡಿರ್ತಾಳೆ. ಆಮೇಲೆ ಆದಿ ಬಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಹಾಯ್ ಹಲೋ ಅಂದ್ಕೊಂಡು ಬಂದು ಕೂತ್ಕೋತಾನೆ. ಅವಳೆ ಕಳ್ಳನ ಥರ ನೋಡ್ತಿರ್ತಾನೆ. ಆಮೇಲೆ ಕುಸುಮಂಗೆ ಕಣ್ಣು ಸಲಿಗೆಲ್ಲ ಇದು ಮಾಡ್ತಾನೆ, ಏನು ಬಂದ್ಬಿಟ್ಟಿದ್ದಾರೆ ಇಲ್ಲಿ ಅಂತ. ಆಮೇಲೆ ಕುಸುಮ ಹೇಳ್ತಾಳೆ, ಅಯ್ಯೋ ಏನೂ ಇಲ್ಲ ಬಿಡಪ್ಪ, ಮತ್ತೇನು ಸಮಾಚಾರ ಈ ಕಡೆ ಬಂದಿದ್ದು ಅಂತಿರ್ತಾನೆ. ಏನೂ ಇಲ್ಲ, ಹಿಂಗೆ ಆ ಕಡೆ ಹೋಗ್ತಿದ್ದೆ ಇದೇ ರೋಡಲ್ಲಿ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೆ ಹೋಗ್ತಾ ನನ್ನ ಗೆಳತಿ ನೋಡ್ಕೊಂಡು ಹೋಗೋಣ ಅಂತ. ಗೆಳತಿನ ಯಾರದು ಅಂತ ಹೇಳ್ತಾನೆ. ಅಯ್ಯೋ ಯಾಕೆ ಎದುರ್ಕೊಂತೀಯ ಹೇಳು ನಾನೇ ಅಂತ ಕುಸುಮ ಹೇಳ್ತಾಳೆ. ಆವಾಗ ಕುಸುಮ ಅವ್ರ ಗಂಡ ಜೋರಾಗಿ ನಗ್ತಿರ್ತಾನೆ. ಬೇರೆ ಯಾರೂ ಸಿಕ್ಕಿಲ್ವಾ ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ, ಇವಳೇ ಬೇಕಾಗಿತ್ತಾ ಅಂತ ಹೇಳ್ತಾನೆ. ಅದು ಹೋಗಿ ಹೋಗಿ ನೀನು ಕುಸುಮಾನ್ ಮಾಡ್ಕೊಂಡಿದ್ದೆ, ಕಾಮತ್ ಅವ್ರು ಹೇಳ್ಕೊಟ್ಟಿಲ್ವಾ ನಿನಗೆ ಅಂತ ಹೇಳ್ತಾರೆ. ಆವಾಗ ಫುಲ್ಲು ಒಂಥರ ಶಾಕಲ್ಲಿ ನೋಡ್ಕೊಂಡು ಭಾಗ್ಯ ಅವರೆಲ್ಲ ನಗಿತಿರ್ತಾರೆ. ಇನ್ನು ಈ ಕಡೆ ಕುಸುಮ ಏನು ಮಾಡ್ತಾಳೆ, ಎಲ್ಲರಿಗೂ ಕೆಲಸ ವಹಿಸ್ಬಿಟ್ಟು ಭಾಗ್ಯಗೆ ಅಡುಗೆ ಕೆಲಸಕ್ಕೆ ಅವಳ ಜೊತೆ ಸುನಂದಂಗೆ ಎಲ್ಲ ಕಳಿಸ್ಬಿಟ್ಟು ಮಕ್ಳಿಗೆ ಓದಕ್ಕೆ ಕಳಿಸ್ಬಿಟ್ಟು ಆದಿನ ಕರ್ಕೊಂಡು ಮೇಲ್ಗಡೆ ಬರ್ತಾಳೆ. ಮೇಲ್ಗಡೆ ಬಂದ್ಬಿಟ್ಟು ಆದಿಗೆ ಕೇಳ್ತಾಳೆ, ಏನೋ ಮಾತಾಡ್ಬೇಕಂದ್ರಲ್ಲ ಏನದು ಹೇಳಿ ಅಂತ. ಆವಾಗ ಅದೇ ಹೇಳ್ತಾರೆ, ನಿಮಗೆ ಗೊತ್ತು ಭಾಗ್ಯ ಎಲ್ಲ ಹೇಳಿರ್ತಾರೆ ಅನಿಸುತ್ತೆ ನಮ್ಮ ಆಫೀಸಲ್ಲಿ ಏನೇನೆಲ್ಲ ಆಯಿತು ಅಂತ. ಅವರಿಂದ ಒಂದು ಮಿಸ್ ಆಗ್ತಾ ಇದ್ದಿದ್ದು ಒಂದು ದೊಡ್ಡ ಪ್ರಾಜೆಕ್ಟು ನಮ್ಮ ಕೈ ಸೇರಿದೆ. ಸೊ ಹಾಗಾಗಿ ಅವ್ರಿಗೆ ನಾವು ಒಂದು ದೊಡ್ಡ ಗಿಫ್ಟ್ ಕೊಡಬೇಕಾಗಿದ್ದೀನಿ, ಏನು ಕೊಡಲಿ ಅಂತ ಹೇಳ್ತಾಳೆ. ಆವಾಗ ಕುಸುಮ ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ನೀನು ಏನೇ ತೊಗೊಬಂದು ಕೊಟ್ಟರು ಅವಳು ತೊಗೊಳ್ಳೋದಿಲ್ಲ, ಅವಳು ಅಷ್ಟೊಂದು ಸ್ವಾಭಿಮಾನಿ. ಆವಾಗ ಅವ್ರ ಗಂಡನೇ ಬಿಟ್ಟೋಗ್ಬೇಕಾದ್ರೆ ಅವಳು ಒಂದೇ ₹1 ಕೇಳ್ದವಳಲ್ಲ, ಇನ್ನು ಈಗ ನಿಮ್ಮ ಹತ್ರ ಈಸ್ಕೋತಾಳ. ಅವಳು ಎಷ್ಟು ಸ್ವಾಭಿಮಾನಿ ಅಂದರೆ ಯಾರ ಹತ್ರ ಏನೂ ತೊಗೊಳ್ಳೋದೇ ಇಲ್ಲ, ಅವಳು ಅಷ್ಟು ಒಳ್ಳೆಯವಳು. ಆವಾಗ ಆದಿ ಕೆಲಸನ ಅವ್ರ ಗಂಡ ಇವಾಗ ಎಲ್ಲಿದ್ದಾನೆ, ಅವ್ರ ಗಂಡ ಅಂತ ಯೋಚನೆ ಮಾಡ್ಕೊಂಡು ಭಾಗ್ಯ ಹೇಳಿದ್ದ ನೆನೆಸ್ಕೋತಾಳೆ. ಬೇಡ, ಏನಕ್ಕೆ ಇವಾಗ ನಾನು ಅವನ ವಿಷಯ ಎಲ್ಲ ಮಾತಾಡಬೇಕು, ಏನೂ ಇಲ್ಲ ಬಿಡಿ ಅಂತ ಹೇಳ್ತಾಳೆ. ಆಮೇಲೆ ಎಲ್ಲರೂ ಕೂಡ ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದಾಗ ಆದಿ, ಅಯ್ಯೋ ನನ್ನ ಫ್ರೆಂಡ್ ಆದರೂ ಹೆಲ್ಪ್ ಮಾಡುತ್ತಾರೆ ಅಂತ ನೋಡಿ ಅವರು ಹೆಲ್ಪ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಸರಿ ಆಯ್ತು ಅಂತ ಸುಮ್ಮನೆ ಆಗ್ತಾನೆ. ಆಮೇಲೆ ಕುಸುಮ ಹೇಳ್ತಾಳೆ, ಏನು ಎಲ್ಲ ಪ್ಲ್ಯಾನ್ ಹಾಕೋತಿದ್ದೀರಾ ಅಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ನಾಳೆ ಏನು ಅಡುಗೆ ಮಾಡೋದು? ಓ ಹೌದಾ, ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ? ಹೌದು, ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ. ಆಮೇಲೆ ಎಲ್ಲ ಕೇಳಿಸ್ಕೊತಾ ಇರ್ತಾನೆ ಭಾಗ್ಯ ಹೇಳೋದು. ಆಮೇಲೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೆಳಗಡೆ ಕಾಮತ್ತವ್ರು ಕೂತಿರ್ತಾರೆ. ಕಾಮತ್ತವ್ರು ಕೂತಿರ್ಬೇಕಾದ್ರೆ ಆದಿ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾನೆ. ಕೆಳಗಡೆ ಬಂದ್ಬಿಟ್ಟು ಫುಲ್ಲು ನಿಂತ್ಕೊಂಡು ನೋಡ್ತಿರ್ತಾನೆ. ಆಮೇಲೆ ಮೀನಾಕ್ಷಿ ಕರ್ತಾನೆ, ಅದೇ ನಾಳೆ ನಮ್ಮ ಮನೆಯಲ್ಲಿ ಬಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡ್ತೀರಂತ. ಹೌದು ಮಾಡ್ತೀರಿ ಖಂಡಿತವಾಗ್ಲು, ಯಾಕೆ ಯಾವ ಥರ ಮಾಡ್ತೀರ ಅಂತಂದ್ರೆ, ಏನು ಮಾಮೂಲಿ ಪೂಜೆ ಗೀಜೆ ಎಲ್ಲ ಮಾಡ್ತೀರಿ, ಎಲ್ಲನೂ ಫುಲ್ ನೀಟ್ ಆ್ಯಂಡ್ ಕ್ಲೀನಾಗಿ ಇಡ್ತೀರಿ, ಎಲ್ಲ ಹಿಟ್ ಮಾಡ್ತೀರಂತ. ಆವಾಗ ಆದಿ ಏನು ಹೇಳ್ತಾನೆ, ಇಲ್ಲ ಅತ್ತೆ, ಈ ಥರ ಎಲ್ಲ ಮಾಡೋದು ಹಿಂಗೆ ವರಮಹಾಲಕ್ಷ್ಮಿ ಅಂತಂದರೆ ಅವತ್ತು ತುಂಬ ಶ್ರೇಷ್ಠವಾಗಿ ಉಪವಾಸ ಇದ್ದು ಬೆಳಿಗ್ಗೆಯಿಂದ ಸಂಜೆ ಗಂಟ ಮಾಡಬೇಕು. ಲಕ್ಷ್ಮಿ ನಮ್ಮನ್ನ ನೋಡೋದಕ್ಕೆ ಅಂತಲೇ ಬರ್ತಾರೆ. ಆವತ್ತೊಂದು ಶ್ರೇಷ್ಠವಾದ ದಿವಸ, ಶ್ರಾವಣ ಶನಿವಾರದಲ್ಲಿ 2ನೇ ಶನಿವಾರ ಲಕ್ಷ್ಮಿ ಭೂಲೋಕಕ್ಕೆ ಬರ್ತಾರೆ, ಅದು ಇದು ಅಂತ ಏನೇನೋ ಹೇಳ್ತಾನೆ. ಆವಾಗ ಮೀನಾಕ್ಷಿ ಕೂಡ ಫುಲ್ ಶಾಕ್ ಹೋಗ್ತಾಳೆ, ಏನು ಇವ್ನಿಗೆ ಇಷ್ಟೊಂದು ಗೊತ್ತು ಅಂತ. ಆವಾಗ ಪೂಜಾ, ನಮ್ಮನೇಲೂ ಹೀಗೆ ಬಾವ ಈ ಥರನೇ ಮಾಡೋದು, ತುಂಬ ಸಂಪ್ರದಾಯ ಪ್ರಕಾರ ಮಾಡ್ತಾಳೆ ಅಕ್ಕ ಹಂಗೆ ಹಂಗಂತ. ಆವಾಗ ಅದೇ ಕೇಳ್ತೇನೆ, ಪೂಜಾ ನಿಂಗೆ ನಿಮ್ಮಮ್ಮ ಮನೆ ಮಿಸ್ ಆಗ್ತಾ ಇಲ್ವಾ, ನೀನು ಅಲ್ಲೆಲ್ಲ ಹಬ್ಬ ಎಲ್ಲ ಜೋರಾಗಿ ಮಾಡ್ತಿಲ್ಲ ಅಂತ. ಹೌದು ಬಾವ ಮಿಸ್ ಆಗ್ತದೆ, ಏನು ಮಾಡೋದು, ಇಲ್ಲೂ ಇದು ಮನೆ ಅಲ್ವಾ, ಸೊ ಹಾಗಾಗಿ ಸುಮ್ಮನೆ ಇದ್ದೀನಿ. ಆಯಿತು, ಒಂದು ಕೆಲಸ ಮಾಡೋಣ, ನಾಳೆ ಎಲ್ಲರೂ ನಾವು ಭಾಗ್ಯ ಅವ್ರ ಮನೆಯವ್ರಿಗೂ ಹೋಗೋಣ ಅಂತ ಹೇಳ್ತಾನೆ. ಆವಾಗ ಮೀನಾಕ್ಷಿ, ಇದೆಲ್ಲ ಬೇಕಾ, ಏನಕ್ಕೆ ಇದೆಲ್ಲ ಏನು ಬೇಡ ಅಂತ ಹೇಳ್ತಾಳೆ. ಅವಾಗ ಕಾಮತ್ತು, ಇನ್ನು ಯಾರು ಒಂದು ಮಾತು ಮಾತಾಡೋಂಗಿಲ್ಲ, ಪಾಪ ಅವಳು ಪೂಜಾನು ಬಂದಾಗಿಂದ ಅವ್ರ ಮನೆಗೆ ಹೋಗಿಲ್ಲ, ಒಂದು ಸ್ವಲ್ಪ ಅವಳಿಗೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ, ಹಬ್ಬದ ದಿವಸ ಅವ್ರ ಮನೆಯಲ್ಲಿ ಇದ್ದಂಗೂ ಆಗುತ್ತೆ. ನಾಳೆ ಹಾದಿ ಹೇಳ್ದಂಗೆ ನಾವೆಲ್ಲರೂ ಪೂಜಾ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಆವಾಗ ಕಿಶನ್ಗಂತೂ ಸಿಕ್ಕಾಬಡೆ ಖುಷಿಗೆ ಹೋಗುತ್ತೆ. ಎಸ್ ಎಲ್ಲರೂ ಕೂಡ ಹೋಗೋಣ ಅಂತ ಕಿಶನ್ ಕೂಡ ಪ್ಲ್ಯಾನ್ ಮಾಡ್ಕೊತಾನೆ. ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಕಿಶನ್ ಏನು ಮಾಡ್ತಾನೆ, ಸರಿ ಆಯಿತು ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಇವಳು ಫೋನ್ ಮಾಡ್ತಾಳೆ, ಯಾರು ಪೂಜಾ ಮಾಡ್ತಾಳೆ ಫೋನು, ಅಮ್ಮ ಹೇಗಿದೆಯಾ, ಏನು ಸಮಾಚಾರ, ಏನು ನಾಳೆ ಹಬ್ಬಗೆಲ್ಲ ರೆಡಿನಾ ಅಂತ. ಆವಾಗ ಇವಳು ಹೇಳ್ತಾಳೆ, ಇಲ್ಲಮ್ಮ ಎಲ್ಲ ಮಾಡ್ಕೋತಾ ಇದ್ದೀರಿ ಅಂತ. ಆಮೇಲೆ ಪೂಜಾ ಹೇಳ್ತಾಳೆ, ಅಮ್ಮ ನಾಳೆ ನಾವು ಬರ್ತೀರಿ ಅಂತ. ಹೌದಾ, ನಾಳೆ ಬರ್ತೀರಾ, ಸರಿ ಆಯಿತು ಬಾರೆ ಅಂತ ಹೇಳ್ತಾರೆ. ಇನ್ನು ಎಲ್ಲರೂ ಮಲಗಿಬಿಟ್ಟು ಬೆಳಿಗ್ಗೆ ಎದ್ದೊಳ್ತಾರೆ. ಅಷ್ಟರಲ್ಲಿ ಹಬ್ಬ ಬಂದೇ ಬಿಟ್ಟಿರುತ್ತೆ. ಕುಸುಮ ಎಲ್ಲರಿಗೂ ಬೈತಿರ್ತಾಳೆ, ಬೇಗ ಮಾಡಿ ಅದು ಮಾಡಿ ಇದು ಮಾಡಿ ಅಂತ. ಆವಾಗ ಭಾಗ್ಯ, ಏನು ಬೇಕಾದರೂ ತಪ್ಪಿಸ್ಬೋದು, ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಜಗಳ ಆಡೋದು ಮಾತ್ರ ತಪ್ಸೋಕ್ಕಾಗಲ್ಲ ಅಂತ ಭಾಗ್ಯ ಹೇಳ್ಕೊಂಡಿರ್ತಾಳೆ. ಆಮೇಲೆ ಕುಸುಮ ಏನು ಮಾಡ್ತಾಳೆ, ಮೇಲ್ಗಡೆ ಓಡೋಗ್ಬಿಟ್ಟು ಇವನಿಗೂ ಮತ್ತು ತನ್ವಿಗೆ, ಗುಂಡನಾಗೂ ತನ್ವಿ ಬೇಗ ಎದ್ದು ಸ್ನಾನ ಮಾಡಿರಿ ಅಂತ ಹೇಳಕ್ಕೆ ಬರ್ತಾನೆ. ಅಷ್ಟರಲ್ಲಿ ಗುಂಡನ ಬೇಗ ಓಡೋಗ್ಬಿಡ್ತಾನೆ, ಸ್ನಾನಕ್ಕೆ ಹೋಗ್ಬಿಟ್ಟು ಫುಲ್ಲು ಇದು ಮಾಡ್ತಾ ಇರ್ತಾನೆ.
ಆಮೇಲೆ ತನ್ವಿ ಅಂತೂ ಎದ್ದೇ ಇರೋದಿಲ್ಲ. ಆಮೇಲೆ ತನ್ವಿನ ಎಬ್ಬಿಸ್ತಾಳೆ. ಆಮೇಲೆ ಕುಸುಮ ಏನು ಮಾಡ್ತಾಳೆ, ಅವ್ರ ಫ್ರೆಂಡಿಗೆ ಚಾಟ್ ಮೆಸೇಜ್ ಕಳಿಸ್ತಾಳೆ. ಮೆಸೇಜ್ ಕಳಿಸ್ಬಿಟ್ಟು, ಹಲೋ ಫ್ರೆಂಡು, ಏನು ಮಾಡ್ತಾ ಇದೆಯಾ, ನಾ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲು ಅಂತ ಹೇಳ್ತಾಳೆ. ಆಮೇಲೆ ಆ ಕಡೆಯಿಂದ ಏನೂ ರಿಪ್ಲೈ ಬರೋದಿಲ್ಲ. ಇವಳು ಮಾತ್ರ ಮೆಸೇಜ್ ಕಳಿಸ್ಬಿಟ್ಟು, ಓಕೆ ನನ್ನ ಫ್ರೆಂಡಿಗೆಲ್ಲ ಗೊತ್ತಾಗಿರುತ್ತೆ, ಬರ್ತಾರೆ ಅಂತ ಅಂದ್ಕೊಂಡು ಅವಳು ಕೂಡ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾಳೆ. ಆಮೇಲೆ ಸುನಂದ ರಂಗೋಲಿ ಹಾಕ್ತಿರ್ತಾಳೆ. ಅವ್ರ ಅಪ್ಪ ಬರ್ತಾರೆ. ಅವ್ರ ಅಪ್ಪ ಬಂದಿದ್ದ ತಕ್ಷಣವೇ ಇವಳು ಕೆಲಸ ಕೊಟ್ಬಿಟ್ಟು ಕಳಿಸ್ಬಿಡ್ತಾಳೆ, ರೀ ಹೋಗಿ ಅದು ತೊಗೊಬನ್ನಿ ಅಂತ. ಆಮೇಲೆ ಸರಿ ಆಯಿತು ಅಂತ ಭಾಗ್ಯ ಬೈತಾಳೆ, ಅಲ್ಲಮ್ಮ ಅಪ್ಪ ಬಂದ ತಕ್ಷಣ ಕಳಿಸ್ಬಿಟ್ಟೆ ಅಲ್ಲ ಅಂತ. ಆಮೇಲೆ ಇನ್ನು ಈ ಕಡೆ ತಾಂಡವ್ ಏನು ಮಾಡ್ತಿರ್ತಾನೆ, ಟಿ ವಿ ನೋಡ್ಕೊಂಡು ರೆಡಿ ಆಗ್ತಿರ್ತಾನೆ. ಆವಾಗ ಆದಿ ಕಾಲ್ ಮಾಡ್ತಾನೆ. ಅವಾಗ ಗುಡ್ ಮಾರ್ನಿಂಗ್ ಬ್ರೋ ಅಂತ ಹೇಳ್ತಾನೆ. ಗುಡ್ ಮಾರ್ನಿಂಗ್, ಇವಾಗ ನಾಳೆ ನಾನು ಹೇಳಿದ್ನಲ್ಲ ಇವತ್ತೊಂದು ಗಿಫ್ಟ್ ಕೊಡಬೇಕು ಅವ್ರಿಗೆ ಅಂತ, ಸೊ ಏನು ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಏನು ಕೊಡ್ತೀರಾ ಬ್ರೋ ಅಂತ ಹೇಳ್ತಾನೆ. ಆವಾಗ ಕೊಡ್ತೀನಿ ಅವ್ರಿಗೆ ಏನಾದರೂ ಸಮಥಿಂಗ್ ಡಿಫ್ರೆಂಟ್ ಅಂತ. ಹೋಗಲಿ ಆಯಿತು ಬಿಡಿ ಬ್ರೋ, ಒಂದು 5-6 ಸಾವಿರ ಕೊಟ್ಬಿಡು ಸುಮ್ಮನೆ ಹಾಕ್ಬಿಡಿ ಅಂತ ಹೇಳ್ತಾನೆ. ಆವಾಗ ಅದು ಹೇಳ್ತಾನೆ, ವಾಟ್ 5-6 ಸಾವಿರನ, ನಾನು 5-6 ಸಾವಿರ ಅಲ್ಲ 25 ಲಕ್ಷ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾನೆ. ವಾಟ್ 25 ಲಕ್ಷ ಕೊಡ್ತಾ ಇದ್ದೀರಾ? ಹೌದು 25 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಇವನಿಗೆ ಸಿಕ್ಕಾಪಟ್ಟ ಕೋಪ ಬರುತ್ತೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿದೋಗುತ್ತೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಸೇಮ್ ಆ್ಯಸ್ ಯೂಶ್ವಲ್ ನೆನ್ನೆ ಹೇಳಿದ್ನಲ್ಲ, ಪೂಜಾ ಅವರು ಎಲ್ಲ ರೆಡಿಯಾಗಿರ್ತಾರೆ. ಆದಿ ಅವರು ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಮನೆಗೆ ಬಂದಿರ್ತಾರೆ. ಭಾಗ್ಯಗೆ ತುಂಬಾ ಗಾಬರಿ ಆಗೋಗುತ್ತೆ. ನಾನು ಬರೀ ಪೂಜೆಗೆ ಆಗಷ್ಟೇ ಅಡುಗೆ ಮಾಡಿದ್ದೀನಿ, ಇವ್ರು ನೋಡಿದ್ರೆ ಇಷ್ಟೊಂದು ಜನ ಬಂದಿದ್ದಾರೆ, ಏನಪ್ಪ ಮಾಡೋದು, ನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಫುಲ್ಲು ಪಾಪ ಒದ್ಲಾಡ್ತಾ ಇರ್ತಾಳೆ. ಸೊ ನೋಡೋಣ ನಾಳೆನ ಸಂಚಿಕೆಯಲ್ಲಿ ಏನಾಗುತ್ತೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.